ನಮಸ್ಕಾರ ಕರ್ನಾಟಕ. ಮೈಸೂರಲ್ಲಿ ಇವತ್ತು ಬೆಳಗ್ಗೆ ಆ ರೈತ ಲೂಟಿ ಮಾಡ್ತಾ ಇದ್ದಿದ್ದು ರವಿ ಮತ್ತೆ ವಿಕಾಸ್ ಅಂತ. ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಮೈಸೂರಿನ ಸೌತ್ ಪೊಲೀಸ್ ಸ್ಟೇಷನ್. ಆಮೇಲೆ ನಮಗೆ ಮೈಸೂರಿನ ಪೊಲೀಸ್ ಅಂತ ಹಾಕಿ ಮೋಸ್ಟ್ಲಿ ಅದು ಏನೋ ಜುಡಿಕ್ಷನ್ ಮೈಸೂರು ಸಿಟಿಗೆ ಬರ್ತದ, ರೂರಲ್ ಎಸ್ ಪಿಗೆ ಬರ್ತದೋ ಅದು ಸೈಡಿನ ಮಾತು. ಬಟ್ ಪೊಲೀಸರು ಮಾಡಿರೋದು ಮಾತ್ರ ದೊಡ್ಡ ಕಂತ್ರಿ ಮಾತು. ಆಮೇಲೆ ಅವ್ರು ಅಲ್ಲಿ ಹೇಳಿ ಇಸ್ಕೊಂಬಂದಿದ್ದು ಏನೋ ಕಮಿಷನರ್ ಕೊಡಬೇಕು ಅಂತಾನೆ ಇಸ್ಕೊಂಬಂದಿದ್ದು. ಅದನ್ನ ವಿಡಿಯೋ ಮಾಡಿದ್ದು ನಮ್ಮ ವಕೀಲರು, ಮೈಸೂರು ಸಿಟಿಯ 3 ಜನ ವಕೀಲರು ಅದನ್ನ ವಿಡಿಯೋ ಮಾಡಿದ್ದು. ಆಮೇಲೆ ಅವರು ಮಾಡಿದಂತ ಸಮಯ 1:30. ಅವನು ಯಾರೋ ಮೈಸೂರು ಸಿಟಿ ಪೊಲೀಸನು ಹೇಳಿದಾನೆ, ಇದು ನಮ್ಮ ಸಿಟಿಗೆ ಬರಲ್ಲ ಎಸ್ ಪಿ ಗಾನ ಬರ್ಲಿ, ಮೈಸೂರು ಕಮಿಷನರ್ ಗಾನ ಬರ್ಲಿ, ಮಾಡ್ತಾರದು ನಿಮ್ ಇಲಾಖೆ ಕಣಯ್ಯ. ನಾಚಿಕೆ ಆಗಲ್ವಾ? ಕಳ್ತನ ಮಾಡ್ತೀರಾ ನಿಮ್ ಇಲಾಖೆನಲ್ಲಿ, ಕೊಲೆಗಳು ಮಾಡಿಸ್ತೀರಾ, ನಾವು ಸುಳ್ಳು FIR ಹಾಕ್ಸ್ತೀರಾ. ಆಮೇಲೆ ಇವತ್ತಿಂದ ಹೇಳ್ತಾ ಇದ್ದೀನಿ ಕೇಳೋ, ಮೈಸೂರು ಸಿಟಿಗೆ ನಾವು ಕೈ ಇಟ್ಟಿರ್ಲಿಲ್ಲ. ಇವತ್ತಿಂದ ನಾನು ಕರೆ ಕೊಡ್ತೀನಿ, ಮೈಸೂರು ಸಿಟಿನ ನಾವು ಸೋಷಿಯಲ್ ಆಡಿಟ್ ಮಾಡ್ತೀವಿ. ನಿಮಗೆ 1 ವಾರದಲ್ಲಿ 1,000 ಕೇಸ್ ಕೊಡ್ತೀನಿ ಪೊಲೀಸ್ ಅವ್ರದ್ದು. ಓಕೆ, ಇವತ್ತು ನಾನು ಕರೆ ಕೊಡ್ತೀನಿ. ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಮೇಲೆ ನಿನಗೆ ಆಡಿಟ್ ಮಾಡಿಸ್ಬೇಕಾ? ಈಗ ಮಾಡಿಸ್ತೀನಿ. ಓಕೆ, ಸಾರ್ವಜನಿಕ ವಲಯದಲ್ಲಿ ಏನಿದೆ, ಪೊಲೀಸರು ಏನ್ ಮಾಡ್ತಾ ಇದ್ರೆ ಮೈಸೂರು ಸಿಟಿದು ಆಡಿಟ್ ಮಾಡಿಸ್ತೀನಿ. ಕಾನೂನು ಕ್ರಮನ? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಕಾಕಿ ಯೂನಿಫಾರ್ಮ್ ಹಾಕೊಂಡು ಮಾಡೋ ಭಿಕ್ಷೆ ಕೆಲ್ಸಗಳಿಗೆ ಏನೋ ನೀವು ಕಾನೂನು ಕ್ರಮನ? ತಾಕತ್ತಿದ್ರೆ ಮಾಡ್ರಿ. ಅದಕ್ಕೆ ಉತ್ತರ ಎಲ್ಲಿ ಕೊಡ್ಬೇಕು ಕೊಡಿಸ್ತೀನಿ, ಬಟ್ಟೆ ಬಿಚ್ಚಿಸ್ತೀನಿ ನಿಮ್ಗೆ. ಮೈಸೂರು ಸಿಟಿಲಿರೋ ಸಾರ್ವಜನಿಕರೇ, ಈಗ ಇರೋಂತ ಪೊಲೀಸರು ನಿಮ್ಗೆ ನೆಮ್ಮದಿ ಕೊಡ್ತಾ ಇದಾರ? ಆಮೇಲೆ ನಿಜವಾಗ್ಲೂ ಲಂಚ ಮುಕ್ತವಾಗಿದೆಯಾ ಮೈಸೂರು ಸಿಟಿ? ಇವತ್ತಿರೋ ಪೊಲೀಸ್ ಕಮಿಷನರ್ ಆಡಳಿತದಲ್ಲಿ ಮೈಸೂರು ಸಿಟಿ ಲಂಚ ಮುಕ್ತವಾಗಿದೆಯಾ? ಫುಟ್ಪಾತ್ ಅಲ್ಲಿ ಕಡಲೆಕಾಯಿ ಮಾರೋರು, ಬೋಂಡಾ ಮಾರೋರು, ಬಜ್ಜಿ ಮಾರೋರು, ಆಮೇಲೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರ ಹತ್ರ ಮೈಸೂರು ಸಿಟಿ ಪೊಲೀಸರು ಲಂಚ ಇಸ್ಕೊಂತ ಇಲ್ವಾ? ಆಮೇಲೆ ಸ್ಟೇಷನ್ಗಳಲ್ಲಿ ಏನೋ ಒಡಕಲ್ ಪಾಸ್ಪೋರ್ಟ್ಗೆ ಹೋದ್ರೆ ಪಾಸ್ಪೋರ್ಟ್ಗೆ ಕಂಪ್ಲೇಂಟ್ ಕೊಡೋಕೋದ್ರೆ ಲಂಚ ಮುಕ್ತವಾಗಿದ್ಯಾ? ಏನೋ ಮೈಸೂರು ಸಿಟಿಯ ಪೊಲೀಸ್ ಠಾಣೆಗಳಲ್ಲಿ ಲಂಚ ಮುಕ್ತವಾಗಿದ್ಯಾ? ಮೈಸೂರಿನ ಜನ ನಮಗೆ ಫೀಡ್ಬ್ಯಾಕ್ ಕೊಡಬೇಕು. ಎಸ್ಪೆಷಲಿ ನಮ್ಮ ಇನ್ಫಾರ್ಮರ್ಸ್ ಆಕ್ಟಿವ್ ಆಗಬೇಕು. ಯಾಕೆ ಅಂತಂದ್ರೆ ಒಬ್ಬ ಪೊಲೀಸ್ ಅವನು ಏನೋ ವಿಕಾಸ್ ಅಂತೆ ಚಾಲೆಂಜ್ ಮಾಡಿದಾನೆ, ನಾವು ಮೈಸೂರು ಸಿಟಿ ಪೊಲೀಸರು ಸತ್ಯ ಹರಿಶ್ಚಂದ್ರ ಅಂತ. ಹಾಗಾಗಿ ಮೈಸೂರು ಸಿಟಿ ಪೊಲೀಸರು ನಿಜವಾಗ್ಲೂ ಸತ್ಯ ಹರಿಶ್ಚಂದ್ರ ಆಗಿದ್ರೆ ಅವ್ರಿಗೆ ಚಪ್ಪಾಳೆ ತಟ್ಟನ. ಯಾಕಂದ್ರೆ ಸಂಬಳ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ಇಂದ. ಆಮೇಲೆ ನಾವು ಕೆಲಸ ಮಾಡಕ್ಕೆ ಅವ್ರಿಗೆ ಟ್ಯಾಕ್ಸ್ ಸಂಬಳ ಕೊಟ್ರೆ ಗಿಮ್ಲಾ ಮಾಡ್ಕೊಂಡು ಬೆಳಗ್ಗೆ ರಾತ್ರಿ 1:30 3 ಮೂಟೆ ಕದ್ಕೊಂಬತ್ತಾರೆ. ಎಲ್ಲಿಂದ? ರೈತರ ಕಿತ್ಕೊಂಬತ್ತಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಇವರು ಮೈಸೂರು ಪೊಲೀಸರು ಸತ್ಯ ಹರಿಶ್ಚಂದ್ರ ಅಂದ್ರೆ ಅವರು ಲಂಚ ಮುಕ್ತವಾಗಿದೆಯಾ ಮೈಸೂರು ಸಿಟಿ? ದಯಮಾಡಿ ನಮಗೆ ತಿಳಿಸಿ. ಆಮೇಲೆ ನನ್ನ ವಾಟ್ಸ್ಆಪ್ ನಂಬರ್ 9845500932. ನಾನು ನಿಮ್ಗೆ ಹೇಳೋದೇನು ಅಂತಂದ್ರೆ, ಮೈಸೂರು ಸಿಟಿ ನಿಜವಾಗ್ಲೂ ಲಂಚ ಮುಕ್ತವಾಗಿದ್ಯಾ? ಮುಕ್ತವಾಗಿದ್ರೆ ಈ ರೀತಿ ರೈತ ಹತ್ರ ಮಧ್ಯರಾತ್ರಿ 1:30 3 ಮೂಟೆ ಕದ್ಕೊಂಬರೋರ ಇವರು? ನಾಚಿಕೆ ಆಗಬೇಕು ಈ ಪೊಲೀಸರಿಗೆ. ದಯಮಾಡಿ ನಿಮ್ಮ ಫೀಡ್ಬ್ಯಾಕ್